ಸೌಬಲ ರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು, ನಿನ್ನ ಜನ್ಮದಾತನನ್ನು ಮೋಸದಿಂದ ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡದೆ ಬಿಡುವುದಿಲ್ಲವೆಂದು ಅಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಸೌಬಲ ರಾಜ, ಈ ಸಕ್ಕನೆ ಆತ್ಮಲ ಬಲದಿಂದ ಅವ ಹೇಳಿದ ಮಾತುಗಳಿಂದ ಅಥವಾ ಪದಮ ಮರಳುಗಳೇ ಸದ್ದ ಏನಿಟ್ಟು ದಿನ ದುರಂಕಾರದ ಅಟ್ಟದ ಹತ್ತಕ ಕಥೆಯನ್ನು ಒಳಗಾದರೂ ತುಂಡ ರಚಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ದೇಹಕ್ಕೆ ದೇಹ. ನಿನ್ನ ಮಾತುಗಳು ಮಾತನಾಗೆ ಯಾವ ಆಕಾಂಕ್ಷೆಗಳು ಇದು ನನ್ನಲ್ಲಿ ಇಲ್ಲ. ಈ ನನ್ನ ದೇಹದಲ್ಲಿ ಸೇಡಿನ ಜ್ವಾಲೆ, ಜಗದಗನೆ ಜಯತಿರುವುದು ದೇಗಲಾಲ, ಜಗದಗನೆ ಎಮ್ಮರವಾಗಿದೆ ಎನ್ನಯ ವೇದ, ಮಚಾನ ಎನ್ನುವುದು ಗೌರವನ, ಜಗದಗನೆ ಎನ್ನುವುದು ಗೌರವನ, ಜಗದಗನೆ ಮಂದರು ನಾವು ನಮಗೊದಗಿರುವುದು ಕರಮನೆ ಜಗದಗನೆ ಜಯಿಸುತ್ತಿರುವುದು ಲೋಕದಲಾಲೆ, ಜಗದಗನೆ ನಮಗೊದಗಿರುವುದು ಕರಮನೆ ಜಗದಗನೆ ಜಯಿಸುತ್ತಿರುವುದು ಲೋಕದಲಾಲ, ಜಗದಗನೆ ಸುಯೋಧನ ಸುಯೋಧನ ಎಂದು ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೇಳುವುದು ಅಂದೇ ಸಕ್ಕಿನಿ. ಸಕ್ಕಿನಿಯ ಮನಸ್ಸಿಗೆ ಶಾಂತಿ ಶಾಂತಿ ನೆಮ್ಮದಿ. ಅಣ್ಣ ಅಣ್ಣ ಅಳಬೇಡರೆ ನನ್ನ ತಮ್ಮ ಸಹೋದರರೇ,
ಹೊಗಳಿದು ತರನ ದುರ್ಯೋಧನನ ಓಡುವ ತಂತ ಮುದಲರವೋ ಕುರುವಂಶವನೇ ಸೇರೆ ನಾನೋಡುವ ಕೌರವ ಮಗನ ಕುರುವಂಶವನೇ ಸೇರೆ ನಾನೋಡುವ ಕಾಲ ರಾಮ ಬಾಣ ಭಾರತ ಸತುನಿಯ ರೋಷ ಬೇರೂರದ ಕೌರವ ವಂಶ ದುರ್ಯೋಧನ ದುರ್ಯೋಧನ ದುರ್ಯೋಧನನ ಅಡವಿಯ ಮೇಲೆ ರೋಗದ ತಂದರದ ಬಾಣ ದುರ್ಯೋಧನನ ಅಡವಿಯ ಮೇಲೆ ರೋಗದ ತಂದರದ ಬಾಣ ಸಮಯ ಸಾರುತ್ತವೆ ಈ ಜಾಣ ಸಮಯ ಸಾಧಿಸಿದ ಈ ಗಾಣ ಬಾಣದ ರಾಮ ಬಾಣ ಕಂಸನ ರಾಮ ಬಾಣ ಸಾರಥಿ ಸತುನಿಯ ರೋಷ ಬೇರೂರದ ಕೌರವ ವಂಶ ಬೇರೂರದ ಕೌರವ ವಂಶ ಬೇರೂರದ ಕೌರವ ವಂಶ ತಾಯಿಯ ತೊಂದರೆಯಿಂದ ತೊಳೆದು ಗುರುಗಳ ವೃತ್ತದಿಂದ ಹರಿಚಿತನಾಗಿ ನಿನಗಾಗಿ ಒಂದು ತೊಟ್ಟು ನಟ್ಟು ಉಸಿರು ಬಿಡದಂತೆ ನರಕದ ಭಯಂಕರ ನರಕದ ಮಾರ್ಗವನ್ನೇ ತೋರಿಸುವೆನು ಯಾರಿಗೆ ಮಾವ ನರಕದ ಭಯಂಕರ ಮತ್ತಿನ್ಯಾರಿಗೆ ನಿನ್ನ ಕಡವೈರಿಗಳಾದ ಪಾಂಡವರಿಗೆ ಇನ್ನು ವರ್ಷಗಳಲ್ಲಿ ನಿನ್ನಾಗಮನ ನಾನು ಮಾಡಿದ ಕಾರ್ಯ ಚಿಂತೆಯನ್ನು ಕೊಡು ರಾಜ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದುರ್ಯಾದನು ಅಸಹಾಯಕ ಸೂರ್ಯನು ನನ್ನ ಎರಡು ತೋಲ್ಬಲಗಳಿರುವವರೆಗೂ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆನು ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲಹ ಉಚಿತ ಮಾವ ಆ ದಿನ ನಾನು ದಾರಿಗೆಗೆ ಹೋಗಿದ್ದಾಗ ಎಷ್ಟ ಇದವಾಗಿ ಇದ್ದವು ಬೇಡವೆಂದು ಕೃಷ್ಣನು ಹೇಳಿದನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿಬಿಟ್ಟನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಕ್ರಾಜವಲ್ಲ ಶ್ರೀಯೋಧನ ಬಂದ ಕೃಷ್ಣ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯ ಅಗ್ರಜ ಬಲಗೈದ ಪರೆಯ ಎಲ್ಲವನ್ನ ನೋಡಿ ನಿಲ್ಲದು ಮನಸ್ಸು
ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವೇ ಅಗ್ರಜ. ಅಣ್ಣ ಕೃಷ್ಣನ ಹಸ್ತನವಾಸಿಗೆ ಬಂದಿರೋನು ನಾಳೆ ಬೆಳಗ್ಗೆ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಶಾಂತಿ ಸಂಧಾನ. ಕೃಷ್ಣನು ಹಸ್ತಿನಾವತಿಯಲ್ಲಿ ವಾಗು ಸಾಗರ ಅತಿಥ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಧರ್ಮದ ಗೋಪಾಲನು ನಮ್ಮ ಸತ್ಕಾರವನ್ನು ನಿಲ್ಲಿಸೋದಿಲ್ಲ. ಆಗಲೇ ರಾಜ್ಯ ಪ್ರಧಾನ ದಾಟಿ ಆ ದರಿದ್ರನ ವಿದ್ರನ ಮುರುಕ ಜೋಪಡಿಯನ್ನು ಆಶ್ರಯ ಎಷ್ಟೊಂದವೇ ಅಣ್ಣ ಎಷ್ಟೊಂದವೇ ಅಣ್ಣ. ಸಹೋದರ ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಇದರನಂತಹ ಭಕ್ತನು ಮತ್ತಾರಿರುವರು. ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವ ನಡೆ ಸಹೋದರ. ಸತ್ಕಾರವಂತೆ ಸತ್ಕಾರ ಒಪ್ಪದ ಒಪ್ಪದ ಒಪ್ಪದ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನ ಸಂಧಿಯ ಮಾಡಲು ಬಂದೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ. ಕೃಷ್ಣನ ಸಂಧಿಯ ಮಾಡಲು ಬಂದೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಕಡಿಮ ಕೃಷ್ಣನ ಸಂಧಿಯ ಮಾಡಲು ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಮಾಡಿದೆ ಮಾವ. ಪ್ರಾತಾಗ್ನಿ ಜಾಲೆಯ ಸ್ವರೂಪವನ್ನು ಮದಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿ ಇರುವರೆ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದಿರುವನು. ಕೃಷ್ಣನಲ್ಲಿ ಇಷ್ಟೊಂದು ದೇಶವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಹಾಗಾದರೆ ನನ್ನನ್ನು ದಾರಿಗೆಗೆ ಕಳಿಸಿದ್ದಾದರೂ ಏಕೆ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ನಾನು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾಯಿತೆ? ಅದಕ್ಕೊಂದು ಉದ್ದೇಶ ಇತ್ತು ಕೌರವೇಶ್ವರ. ಅದೇ ಮಾವ, ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು. ಆದರೆ ಅವಳ ಮೇಲಿನ ದೇಹದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಯ್ತಲ್ಲ ಮಾವ. ದುರ್ಯೋಧನ ಪಾಂಡವರನ್ನು ಕೃಷ್ಣನನ್ನ ಬೇರೆ ಮಾಡುವಲ್ಲಿಲ್ಲ. ಅವರೆಲ್ಲರೂ ಅವರ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿದರೆ ಆಶ್ರಯದಿದ್ದಾದರೆ ಹೌದು ಹೌದು ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಅಧಿಕಾರ ವ್ಯಕ್ತವಾಗಿರುವುದಲ್ಲ, ಅದನ್ನು ಬಿಟ್ಟ ಪದೇ ಪದೇ ಈ ಸೈನ್ಯ ವೃತ್ತಿ ಯಾಕೆ? ದೇಶಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಮಣೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೊಡುವವನಲ್ಲ ಕೊಡುವವನಲ್ಲ, ಈ ಛಲದಂಗಮಲ್ಲ. ಅದು ಮಾತ್ರವಲ್ಲ, ಯಾರ ಬಾರಿಗೂ ಸಂಧ್ಯೆ ಪ್ರತಿಜ್ಞೆಯನ್ನು ಆ ಕೃಷ್ಣನಿಗೆ ಉಪಸ್ಥಿತವಾಗುತ್ತದೆ. ಆಗಲೇಬೇಕು ಮಾವ, ಆಗಲೇಬೇಕು ದುರ್ಯೋಧನ, ಆಗಲೇಬೇಕು ಮಾವ, ಆಗಲೇಬೇಕು ದುರ್ಯೋಧನ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಸಮಯದಲ್ಲಿ
ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲವೆಲವಾದ್ದುದೇ ಪಾಂಡವರೇ, ನಿನ್ನ ಒಡಲನ್ನು ಸೇಳಲು ಈ ನಿನ್ನ ಉಕ್ಕಿನ ಖಡ್ಗವು, ಈ ನನ್ನ ಉಕ್ಕಿನ ಖಡ್ಗವು ಏಕೆ ಏಕೆ ಕುಣಿಯುತ್ತಿರುವವು? ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಿರಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಮಸ್ತಕದಲ್ಲಿರಬೇಕು. ಇದಕ್ಕೆ ಅಡ್ಡ ಬಂದ ಪಾಂಡವರು ಮದವ ಮುರುವಲಿ ಚಂಡ 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 ಬಂದ ಬೇಕು ಹಾರಿದೆಯ ಇಡದು ಈ ಚಂಡ ಯಮ ಪುರಿಗ ಕಳಿಸುವೆ. ಕ್ಷಣ ಯಮ ಪುರಿಗ ಕಳಿಸುವೆ. ದುರಾತ್ಮರಾದ ಮಾಡುವುದು ಮದವ ಮುರುವೆ ನೀಚಣ ಮದವ ಮುರುವೆ ನೀಚಣ ಮದವ ಮುರುವೆ ನೀಚಣ ಅಖಂಡ ಶೌರ್ಯ ಶಿಖಂಡಿ ಪಾಠ ಹಿಡಿದು ಈ ಕ್ಷಣ ಯಮ ಪುರಿಗ ಕಳಿಸುವೆ. ದುರಾತ್ಮರನಿಸಿ ಪಾಂಡು ಸುಧರ ಮದವ ಮುರುವೆ ನೀಚಣ ಮದವ ಮುರುವೆ ನೀಚಣ ಮದವ ಮುರುವೆ ನೀಚಣ 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 ಈ ಕೌರವೇಶ್ವರ ಚಲ ಕಗ್ಗಲ್ಲಿನಂತೆ ಅಚ್ಚಲ ನಡಾಮಗಳು ನಡೆ ನಡೆ ಗುರುಕುಲದ ನರಹೊಳಿಯೇ ನಡೆ. ಏನಂದೆ? ಕೌರವೇಶ್ವರನ ಛಲ ಕಗ್ಗಲ್ಲಿನ ಛಲ. ಕೌರವೇಶ್ವರನ ಛಲ ಈ ಶಕಿನಿಯ ಕುತಂತ್ರದ ಛಲ. ಶಕಿನಿ ಎಂಬ 3 ಅಕ್ಷರವನ್ನು ನೀನಾದರೂ ಕಂಡಿದೆಯೇನೋ ಮೂರ್ಖ? ಶ ಅಂದರೆ ಶಕಿನಿ, ಕು ಅಂದರೆ ಕುರುಕುಲ, ನೀ ಅಂದರೆ ನಿಮ್ಮವರಿಂದಲೇ ನಿರ್ಮೂಲ. ಆನಂದ, ಈ ಪರಮಾನಂದ, ಈ ಸಕಲಿಗೆ ಪರಮಾನಂದ. ಆನಂದ ಆನಂದ ಈ ಸಕಲಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಸಕಲಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸಂಭ್ರಮ ಆ ಪಾಂಡವರಿಗೆ ಜಯವೋ, ಈ ಕೌರವರ ಜಯವೋ. ಆ ಪಾಂಡವರಿಗೆ ಜಯವೋ, ಈ ಕೌರವರ ಜಯವೋ. ಆನಂದ ಆನಂದ ಈ ಸಕಲಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆಯಂತೆ, ಸೇಡಿನ ಸರ್ಪದ ಎಡೆಯಂತೆ ಸರಸರ ನಾಡುವ ಮಧುರಯ. ನಂದಿಯ
ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಪರಮಾತ್ಮ ಅಂತುಗಿ ಪಾದದಲ್ಲಿ ಹಾಲೊಂದು ಕಿರುಗೆಜ್ಜೆ ದಿಲ್ ಅಂತುಗಿ ಪಾದದಲ್ಲಿ ಕಾಲೊಂದು ಕಿರುಗೆಜ್ಜೆ ದಿಲ್ ದಿಮಿ 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 ಎನ್ನುತ್ತಾ ದಿಲ್ ದಿಮಿ 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 ಎನ್ನುತ್ತಾ ಪಂಗಳ ಊದುತ್ತ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಬಾರು ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಪರಮಾತ್ಮ ವಾಸವು ಕಂಕಣ ಕರದಲ್ಲಿ ಹಣ್ಣುವ ಒಳೆಯುತ್ತ ಕಂಕಣ ಕರದಲ್ಲಿ ಹಣ್ಣುವ ಒಳೆಯುತ್ತ ಕಿಣಿ ಕಿಣಿ ಎನ್ನುತ್ತ ಬಾರಯ್ಯ ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಬಾರು ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಪರಮಾತ್ಮ ವಾಸ ಉಡುಪಿಯಲ್ಲಿ ನೆಲೆಯಾದು ಕೇಳಿದೆ ವಾಸ ಉಡುಪಿಯಲ್ಲಿ ನೆಲೆಯಾದಿ ಕೇಳಿ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸನ ಮಲಗಲು ಬಾರಯ್ಯ ದಾಸನು ಸಲ್ಲಗಲು ಬಾರಯ್ಯ ಕೃಷ್ಣ ಬಾರಯ್ಯ ರಂಗ ಬಾರಯ್ಯ ಬಾರು ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದೇ ಯಾವ ಪರಮ ಪುರುಷರು ಕಾಣಲು ನನ್ನ ಪುರೋತವು ತವಕಸ್ತಿರುವುದು ಪರಮಾತ್ಮ ಆ ಪರಮಪುರುಷನ ದರ್ಶನವಾಗುವುದೇ ಪರಮಾತ್ಮ ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸೋಣ ಅಂದರೆ ಸಕಲ ಚರಾಚರ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನ್ನದಾತನಾಗಿರುವೆ ಕ್ಷೀರದಿಂದಲೇ ಅಭಿಷೇಕ ಮಾಡೋಣಂದರೆ ಪರಮಾತ್ಮ ಫಲ ಕ್ಷೀರವಾರಿದಿಯಲ್ಲಿ ಪೌಡಿಸಿರುವೆ ದನ ಕನಗಳಿಂದ ಸಿಂಗಾಸನ ಅಂದರೆ ದನಕ್ಕೆ ಅರ್ಪಣೆಯಾದ ಲಕ್ಷ್ಮಿಗೆ ಪತಿಯೇ ಆಗಿರುವೆ ಪರಮಾತ್ಮ ನನ್ನಲ್ಲಿರುವುದು ಒಂದೇ ಅದೇ ನಿರ್ಮಲಾದ ಭಕ್ತಿ ಅದನ್ನು ಆಧಾರವನ್ನು ಇಟ್ಕೊಂಡು ನಿನ್ನನ್ನು ಮೆಚ್ಚಿಸೋಣ ಅಂದರೆ ನಿನ್ನ ದರ್ಶನವಾಗುವುದು ಕಟ್ಟ
ಈ ಕ್ಷೀರಪಾಣದಿಂದಲೇ ಜೀವಿತಿರೋನು. ಇದೋ ನಿನಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣೆ. ಮೊರ ಕೇಳಿ ನೀವಯ್ಯ ಮುರಾರಿ ಭಕ್ತರ ಮರೆಯಾಲಿಸೋ ಗೌರಿ ಮೊರ ಕೇಳಿ ನೀವಾರೆಯ ಪರಮಾತ್ಮ. ರುಕ್ಮಣಿ ಲೋಲ ವಾಣಿದ ಮಾಲ ರುಕ್ಮಣಿ ಲೋಲ ವಾಣಿದ ಮಾಲ ವರಗುಣ ನೀಲ ವಸುದೇವ ಬಾಲ ವರಗುಣ ನೀಲ ವಸುದೇವ ಬಾಲ ನಿಂದೆಯ ನೀಲ ಕೃಷ್ಣ ವರುಗುಣ ನೀರೇ ನಿಂದೆಯ ನೀಲ ದೋತನ ದರ್ಶನ ತೋರಯ್ಯ ಲೀರದ ಲೋಚನ ದರ್ಶನ ತೋರಯ್ಯ ಮುರ ಕೇಳಿ ನೀವಾರೆಯ ಮುರಾರೆ ಭಕ್ತರ ಮರೆಯಾಲಿಸೋ ಗೌರಿ ಮೊರ ಕೇಳಿ ನೀವಾರೆಯ ಎನ್ನ ಮೊರ ಕೇಳಿ ನೀವಾರೆಯ ಎನ್ನ ಮೊರ ಕೇಳಿ ನೀವಾರೆಯ ಎನ್ನ ಮೊರ ಕೇಳಿ ನೀವಾರೆಯ ಭಕ್ತ ಶರಣ ವಿದುರ ಕುಶಲವೇ? ಪರಮಾತ್ಮ ಪರಮಾತ್ಮ ಈ ದಿನನ ಮೇಲೆ ದಯ ತೋರಿ ಇಂದಿಗೆ ಖುಷವೇ ಆಯಿತು. ದರ್ಶನವಿತ್ತ ಆಯಿತು ಪರಮಾತ್ಮ. ತಮ್ಮ ಪಾದ ತೋಳಿಯಿಂದ ನನ್ನ ಕುಟೀರವ ಪವಿತ್ರವಾಯಿತು. ವಿದುರ, ನಿನ್ನ ಗುಣಗಣ ಆಗಿರಲಿ. ನಾನು ಮಾರ್ಗಯಸದಿಂದ ಬಹಳ ಬಲಿಲಿ ಬಂದಿರುವುದು. ಏನಾದರೂ ಆಹಾರ ಕೊಡುವುದಿರಾ? ಪರಮಾತ್ಮ ಸಕಲ ಲೋಕಗಳಲ್ಲಿ ತಮ್ಮ ಊರಲ್ಲಿ ಅಡಗಿಸಿಕೊಂಡಿರುವ ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸಿರುವ ನೀನು ನಿನಗೆ ಅಣಸ್ವರೂಪವಾಗಿ ನಾನು ಏನನ್ನು ಕೊಡಲೇಬಲ್ಲೆ? ನನ್ನನ್ನು ಪರೀಕ್ಷಿಸದೆ ಪರಮಾತ್ಮ. ಇದರ ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರಲು ನಿನ್ನ ಭಕ್ತಿಯ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಕರೆದಿನಿಟ್ಟಿದೆ. ನೀನೇನು ಸಾಮಾನ್ಯನೇ ಪರಮಾತ್ಮ? ವಿದುರ, ಒಡವಿಯೋ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಪೋದರು ಮನ ಈ ತಲೆ ಬರ್ತದು. ಎತ್ತ ಪೋದರು ಮನ ಈ ತಲೆ ಗೋರ್ಬೋದು ಶಕ್ತನೆಂದಿನಿಯ ವಿದುರ. ವಿದುರ ಚಟನನ್ ಗಣಿತಿಹ ಮುಕ್ತಿ ಯೋಧನ
ಮನವ ವಿದುರ ವಿದುರ ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನೀನೇ ನಿನ್ನ ಭಕ್ತಿಯನ್ನು ನಾನೇನು ಹರಿದವನೆಂದು ಭಾವಿಸದೆಯಾ? ಇದು ಅದಿರಲಿ, ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಶಿರವಲ್ಲದೆ ಒತ್ತೇನಿರುವುದು ಪರಮಾತ್ಮ? ವೀರ, ನನಗೆ ಪ್ರಿಯವಾದ ಆಹಾರ ಅದಲ್ಲವೇ? ಹಿಂದೆ ಕುಚೇಲರು ಪ್ರೀತಿಯಿಂದ ತಂದಿಟ್ಟ ಅಮೃತ ಸಮಾನವಾದ ಅವಲಕ್ಕಿಯ ಸಾರವನ್ನು ಈಗಲೇ ಸವಿದಂತಿದೆ. ಹಾಗೂ ರಾಮಾವತಾರದಲ್ಲಿ ಭಕ್ತಿಯಾದ ಶಬರಿಯು ಪರೀಕ್ಷಿಸಿ ಕಚ್ಚಿ ಬಿಚ್ಚಿಟ್ಟಿದ್ದ ಹಣ್ಣುಗಳ ರುಚಿಯನ್ನು ಈಗಲೂ ಮರೆಯುವಂತಿಲ್ಲ. ಈಗ ನನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲ ಅಮೃತವಾದದ್ದು ವಿದುರ. ಎಲ್ಲಿ ಅದನ್ನೇ ಕೊಡುವುದಿರ? ಪರಮಾತ್ಮ, ಹೀಗೆ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಸೇವಿಸಿ ಬಿಟ್ಟನಲ್ಲ ಪರಮಾತ್ಮ. ವಿದುರ, ನರಗ ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪ ಹೋದರೂ ಕ್ಷೀರ ಇರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದು ಪರಮಾತ್ಮ, ಸ್ವೀಕರಿಸು ದೇವ. ನೋಡಿದ್ದೇವಿದ್ರ ಪಾತ್ರೆಯ ಕೆಳಭಾಗದಲ್ಲಿ ಕ್ಷೀರ ಇದ್ದರೂ ಇಲ್ಲವೆಂದೇ ಹೇಳ್ತಿರುವೆ ಅಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತುದಿ ನಾಲ್ಗೆಯೂ ಸಹ ನೆನೆಯೋದಿಲ್ಲ ಅಲ್ಲ ಪರಮಾತ್ಮ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಇದರ ನಿನ್ನ ಭಕ್ತಿಯೆಂಬ ಕ್ಷೀರವು ನಿನ್ನ ಮನದಲ್ಲಿಟ್ಟುಕೊಂಡು ಇಲ್ಲವೆಂದು ಹೇಳ್ತಿರಲ್ಲ, ಅದು ಅಲ್ಲಿ ನೋಡು. ನಿನ್ನ ಭಕ್ತಿಯ ಕ್ಷೀರ ದಾಗದಂತೆ ಹರಿಯುತ್ತಿದೆ, ಅದೋ ನೋಡು. ಮುರಳೀಧರ ಕರುಣಾಕರ ಪಾಲಿಸೋ ಜೀವನ. ಮುರಳೀಧರ ಕರುಣಾಕರ ಪಾಲಿಸೋ ಜೀವನ. ಸಾಗರ ಸಯನ ವಾಮನ ರೂಪದ ಬಲಿಹರ ನನೇಮಾಭಿಷೇಕವು ಬಲಿಮನ. ವಾಮನ ರೂಪವು ಬಲು ಅಮರ, ನಿನ್ನ ಭಾವಿಸೇಕವು ಬಲು ಅಮರ. ಕಾಣಿಸರು ನೀತಿಯು ತೋರು ಪಾವಿನ ರುಣಿಯೋ ಕರುಣೆಯ ತೋರು. ದಾಮೋದರ ತಾಮಸದಿ ದಿನ ದಾಮೋದರ ಸಾಗರ ದಯನ ಶಿರಸಾಗರ ದಯನ ಸಾಗರ ದಯನ ಶಿರಸಾಗರ ದಯನ ಸಾಗರ
ಕ್ಷೀರಸಾಗರ ಸೈನ್ಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿ ನಿನ್ನನ್ನು ಪಡೆದ ವಸುದೇವ ದೇವಿಕೆಯರು ಧನ್ಯರು. ವಾಸುದೇವ, ತಾವು ದಯಮಾಡಿದ ಕಾರಣವೇನು ತಿಳಿಯಬಹುದೇ? ವಿದುರ, ನಾನಿಂದು ಪಾಂಡವರ ರಾಯಭಾರಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ನೀನು ಅಲ್ಲಿಗೆ ಬಾ. ಪರಮಾತ್ಮ. ಜಗದ ತಾನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನಮೋಹಕ ನೀವು ಬರದ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮನಿ ಹರಿದಲ್ಲ ಭವನಿಗೆ ಸೆಲ್ಲಕ್ಕಿದ ಪರಮಾತ್ಮ. ಭವರೋಜವಯ್ಯ ನಿಯ ಬಾರಿ ಜಗದ ತಾನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ರೂಪದ ಜಗದ ಜೀವನದ ಪರಮಾತ್ಮ. ಪಾಂಡವರೊಂದು ತತ್ತನ್ನು ವಹಿಸಿ ಭಕ್ತರ ರಕ್ಷಕನೆಂಬ ಬಿರುದನ್ನು ತೆಗೆದು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ವಿದುರ, ಪರಮಾತ್ಮ, ನಾನಿನ್ನು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ವೃತ್ತಾಂತವನ್ನು ನಡೆಯುವುದನ್ನು ನೀನೇ ನೋಡುವೆಂತೆ. ಪರಮಾತ್ಮ, ಹಾಗಾಗಲಿ ಪರಮಾತ್ಮ. ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತಪ್ಪದೇ ತೆಗೆದುಕೊಂಡು ಬಾ ವಿದುರ. ಹಾಗೆ ಆಗಲಿ ಪರಮಾತ್ಮ.